ಅಸ್ಪೃಶ್ಯರ ಮೇಲೆ ಸುಳ್ಳು ದೂರು ದಾಖಲಿಸಿಕೊಂಡು ಮೇಲ್ವಿಚಾರಣೆಗೆ ಸಹಕಾರ ನೀಡುವ ಸಿರುವಾರ್ ತಾಲೂಕಿನ ಕವಿತಾಳ್ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ನಾಯಕ್ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು. 15 ದಿನದಲ್ಲಿ ಸುಳ್ಳು ದೂರನ್ನು ಹಿಂಪಡೆದು ನ್ಯಾಯ ಒದಗಿಸಿದ್ದಾರೆ. ಅಮರಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ ಗಂಗಪ್ಪ ತೋರಣದಿನ್ನಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 15ರಂದು ತೋರಣದಿನ್ನಿ ಕ್ರಾಸ್ ಬಳಿ ಯಲ್ಲಮ್ಮ ಜಾತ್ರೆ ಸಮಯದಲ್ಲಿ ನಾಯಕ ಮತ್ತು ಮಾದಿಗ ಸಮಾಜದ ಗಲಾಟೆ ನಡೆದಿದ್ದು, ಮಾದಿಗ ಸಮಾಜದ ಯುವಕ ನಳಿನ್ ಕುಮಾರಿನ ಕಿವಿಗಳು ಹರಿದು ಹೋಗಿವೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು, ಕವಿತಾಳ್ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ನಿರಾಕರಿಸುತ್ತಾರೆ. ಎಸ್ಪಿಗೆ ದೂರು ನೀಡಿದಾಗ 3 ದಿನದ ಬಳಿಕ ದೂರು ದಾಖಲಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಚಲುವಾದಿ ಸಮುದಾಯದವರು 46 ಜನರನ್ನ ಹೆಸರು ಕೊಟ್ಟಿರ್ತಾರೆ. ಆ 46 ಜನರ ಹೆಸರು ತೆಗೆದು ಬರೀ 26 ಜನರ ಮೇಲೆ ಕೇಸ್ ಮಾಡ್ತಾರೆ. ಅದೇ ಎಸ್ಟಿ ಸಮುದಾಯದವರು, ನಾಯಕ ಸಮುದಾಯದವರು ಆ ಚಲುವಾದಿ ಸಮುದಾಯದವರ ಮೇಲೆ 58 ಜನರ ಹೆಸರು ಕೊಟ್ಟು 58 ಜನರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಜನ ಏನು ಚಲುವಾದಿ ಸಮುದಾಯದವರು ಬೆಂಗಳೂರಿನಲ್ಲಿ ದುಡಿಯಕ್ಕೆ ಹೋಗಿದ್ದಾರೆ. ಅವ್ರನ್ನ ಹೆಸರನ್ನು ಕೂಡ ಇದರಲ್ಲಿ ಸೇರ್ಪಡಿದ್ದಾರೆ. ಇದೇ ರೀತಿಯಾಗಿ ಅಮ್ಮಿನಗಡ ಗ್ರಾಮ ಪಂಚಾಯತಿಯಲ್ಲಿ ಗಲಾಟೆ ಆಗುತ್ತೆ. ಅಮ್ಮಿನಗಡದಲ್ಲೂ ಕೂಡ ಆ ಎಸ್ಸಿ ಸಮುದಾಯವನ್ನು ಸ್ಟೇಷನ್ ಬರ್ಲಿಕ್ಕೆ ಮುಂಚಿತವಾಗಿ ನಿಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಕೂತ್ಕ ಅಂತ ಹೇಳ್ಕೇಸಿ ಅವ್ನು ಕಂಪ್ಲೇಂಟ್ ಕೊಡಕ್ ಬಂದವನ್ನೇ ಕುಂದಿರಿಸಿ ಒಳಗಾಕಿಸ್ತಾರೆ. ಆದ್ರೆ ಎಸ್ಟಿ ಸಮುದಾಯದವ್ರು ಇನ್ನೂ ಆ ಸ್ಟೇಷನ್ಗೆ ಬಂದಿಲ್ಲ, ಆದ್ರೂ ಕೂಡ ಅಲ್ಲಿ ಕೇಸ್ ದಾಖಲು ಮಾಡಿ ಅವನ ಮೇಲೆ ಒಳಗೆ ಕುಂದಿರಿಸಿ ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತೇಳಿ ಈ ತರ ನಡೆದಿದೆ. ಈ ತರ ಸುಮಾರು ಘಟನೆಗಳು ಈ ತರ ಹೋಗ್ತಾನೆ ಇದಾವೆ. ಎಸ್ಟಿ ಸಮುದಾಯದ ಮೇಲೆ ಯಾರು ಬಗೆಹರಿಸಕ್ ಬಂದಿರ್ತಾರೆ, ಯಾರು ಬಗೆಹರಿಸಕ್ ಕೇಳಕ್ ಬಂದಿರ್ತಾರೆ, ಸಮುದಾಯದ ಮುಖಂಡರಾಯ್ತು, ಅಸ್ಪೃಶ್ಯ ಸಮುದಾಯದ ಮುಖಂಡರು, ಯುವಕರು ಯಾರು ಬಂದಿರ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿ ಇನ್ನೊಂದ್ಸರಿ ಸ್ಟೇಷನ್ ಮಟ್ಲೆ ಹತ್ತಬಾರ್ದು. ಅವ್ನು ಅಲ್ಲೇ ರಾಜಿ ಮಾಡ್ಕೋಬೇಕು. ಅವ್ನಿಗೆ ಅನ್ಯಾಯ ಆಗಿದ್ರೆ ಅವ್ರ ಊರವ್ರು ಏನ್ ಹೇಳ್ತಾರೆ ಅದನ್ನೇ ಕೇಳಬೇಕು. ಅವನು ಈ ತರ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಮಾನ್ಯ ಎಸ್ ಪಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಸ್ ಪಿ ಅವರಿಗೆ ಕೇಳ್ತಾ ಇದ್ದೀವಿ, ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಕೂಡಲೇ ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಮುಂದಿನ ತಿಂಗಳು 12ನೇ ತಾರೀಕು 10ನೇ ತಾರೀಕು ದಿನಾಂಕದಂದು ಅಮರನಾಥ ಉಪವಾಸ ಎಸ್ ಪಿ ಆಫೀಸ್ ಮುಂದೆ ಪ್ರಾರಂಭ ಮಾಡ್ತೀವಿ. ಅಷ್ಟೊಳಗಡೆ ನೀವೇನಾದ್ರೂ ಅವರನ್ನ ಅಮಾನತುಗೊಳಿಸಲಿಲ್ಲ ಅಂತಂದ್ರೆ ನಾವು ಅಮರನಾಥ ಉಪವಾಸ ಅವರು ಸಸ್ಪೆಂಡ್ ಮಾಡೋವರೆಗೂ ಕೂಡ ಅಲ್ಲಿವರೆಗೂ ಕೂಡ ನಿರಂತರವಾಗಿ ಮಾಡ್ತೀವಿ ಅಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸ್ತಾ ಇದ್ವಿ. ಹೆಚ್ಚಿನದಾಗಿ ನಮ್ಮ SC/ST ಜಗಳದಲ್ಲಿ ಅಟ್ರಾಸಿಟಿ ಮಾಡ್ಬೇಕಾದ್ರೆ ಜನರಲ್ ಅವ್ರನ್ನ ಯಾರನ್ನ ಸೇರಿಸ್ಬೇಕಂತೇಳಿ ಉದ್ದೇಶಪೂರ್ವಕವಾಗಿ ನನ್ನ ಹೆಸರು ತಗೊಂಡು ನನಗೆ ಗೊತ್ತಿಲ್ಲ ಹೆಸರು ತಗೊಂಡು ಪರ್ಯಾಪ್ಟರ್ ಮೇಲೆ ಸೇರಿಸಿದ್ರೆ SC ಮಂದಿ ಮೇಲೆ ಅಟ್ರಾಸಿಟಿ ಆಗುತ್ತೆ ಅಂತೇಳಿ ನಮ್ಮ ಮಡಿವಾಳ ಸಮಾಜದವರು. ಹಾಗಾಗಿ ನಮ್ಗೆ ಗೊತ್ತಿಲ್ಲದಂಗೆ ಅಲ್ಲಿ ಅಟ್ರಾಸಿಟಿ ಮಾಡಿದ್ದಾರೆ. ಆಮೇಲೆ ಬೆಳಿಗ್ಗೆ ನಮ್ಗೆ ಗೊತ್ತಾಯ್ತು ನಿಮ್ಮ ಮೇಲೆ ಕೇಸ್ ಆಗಿದೆ ಅಂದ್ರೆ ನಾವು ಹುಲಿಗೆಮ್ನಾಗ ಇದೀನಪ್ಪ, ಇಲ್ಲಿ ಹೆಂಗೆ ಕೇಸ್ ಆಗುತ್ತೆ ಅಂತ ಹೇಳಿ, ಇಲ್ಲ ಎಡಮಾಡ ಯಾರ ಸಂಗಮಾಂಬಕ್ಕೆ ನಡ್ಕೊಳಕ್ ಹೋಗಿದ್ದಿ ಹಂಗಾಯ್ತು ಹಿಂಗಾಯ್ತು ಅಂತ ಪರಿಸ್ಥಿತಿ ಕೇಸ್. ಸಂಗಮಾಂಬಕ್ಕೆ ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಆಯಮ್ಮಗೆ ಗೊತ್ತಿಲ್ಲ. ನಾನು ಇರೋದು ಅಲ್ಲೇ ಇದ್ದೀನಿ. ಇಲ್ಲಿ 6 ಗಂಟೆಗೆ FIR ಇಲ್ಲೇ ಆಗಿತ್ತು. ನಾನು ಫೋನ್ ಬೇಕಾರೆ ಟವರ್ ಹಾಕಿ ಚೆಕ್ ಮಾಡಿ ಅಂತೇಳಿ ಇಷ್ಟವಂತ ಅಧಿಕಾರಿಗಳಾಗಿದ್ರೆ ಚೆಕ್ ಮಾಡಿ ತೋರಿಸಿ ಅಂತ ಹೇಳ್ಬೇಕು. ದಯವಿಟ್ಟು ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಆ್ಯಕ್ಚುಲಿ 1 ಮನೆ 2 ಮನೆ ಇರ್ತಕ್ಕಂಥ ಸಮಾಜಗಳು ಹಳ್ಳಿಗಳಲ್ಲಿ SC/ST ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮ್ಮಂಥ ಒಂದು ಜನರಲ್ ಟೀಮ್ಗಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನಮ್ಗೆ ನ್ಯಾಯ ತೋರಿಸ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ.